ಇವತ್ತಿಗೂ ನಮ್ಮೂರಾಗೆ ವಿಮಾನ ಬರೋ ಸೌಂಡ್ ಆದ್ರೆ ಆಟ ಆಡೋ ಮಕ್ಕಳು ರಸ್ತೆಗೋ ಅಂಗಳಕ್ಕೋ ಬಂದು ಟಾಟಾ ಮಾಡೋದು ತೀರಾ ಮಾಮೂಲು. ವಿಮಾನ ನೋಡಿ ನಮಗೂ ರೆಕ್ಕೆ ಇದ್ದ ಹಕ್ಕಿ ಥರ ಹಾರಿದ್ರೆ ಎಷ್ಟು ಚಂದ ಇತ್ತಲ್ಲ ಅನ್ಸೋದು. ನಾನು ಸಣ್ಣಕ್ಕಿದ್ದಾಗ ದಿನ ಮಧ್ಯಾಹ್ನ 2 ಗಂಟೆಗೆ ಒಂದು ವಿಮಾನ ನಮ್ಮ ಊರ ಮೇಲೆ ಹಾರ್ತಾ ಇತ್ತು. ಗದ್ದೆ ಕೆಲಸದಾರು ಊಟಕ್ಕೆ ಹೋದ್ರೆ 3 ಗಂಟೆ ಕೆಲಸದಾರು ಇನ್ನೊಂದು ಗಂಟೆ ಹೋದ್ರೆ ಮನೆ ಕಡೆ ಹೋಗ್ಬೋದು ಅಂತ ಒಳಗೆ ಖುಷಿ ಪಡೋರು. ನಮ್ಮ ಅಪ್ಪ ಊಗೆ ನೀವು ವಿಮಾನದಾಗ ಹೋಗಿರಾ ಅಂತ ಕೇಳಿದ್ರೆ ಒಂದ್ಸತಿ ನಗಾಡಿ, ಎಲ್ಲ ಮಗ ಎಲ್ಲೇ ಒಂದ್ಸತಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಮ್ಯೂಸಿಯಂ ಆಗಿ ನೋಡಿದೀವು ಅಂತ ಹೇಳೋರು. ಮಕ್ಕಳು ನೋಡಕ್ಕೆ ವಿಮಾನ ಮೇಲೆ ರಾಯರು ಹೋದ್ರಂತೆ, ಮಕ್ಕಳು ನೋಡಕ್ಕೆ ಅಮೆರಿಕಕ್ಕೆ ಇವತ್ತು ಬೆಳಗ್ಗೆ ಹೋದ್ರಂತೆ. ಹೋಗೋಣ, ನೀವು ಓದಿ ದೊಡ್ಡ ವಿದ್ಯಾವಂತಾಗು, ಅವಾಗ ನನ್ನ ಕರ್ಕೋಗಂತೀನು. ನಾವು ಸಣ್ಣ ಹುಡ್ರು ಈ ವಿಮಾನ ಎಲ್ಲಿಗೆ ಹೋಗತಿ ಅಂದ್ರೆ ಅಮೇರಿಕಕ್ಕೋ ದುಬೈಗೆ ಹೋಗತಿ ಅನ್ನೋರು. ಎಲ್ಲಿಂದ ಹೊಂಟತಿ ಅಂದ್ರೆ ಬೆಂಗಳೂರು ಅನ್ನೋರು. ಬೆಂಗಳೂರು ಅಂದ್ರೆ ದೊಡ್ಡೂರು, ಬೆಂಗಳೂರು ಅಂದ್ರೆ ವಿಧಾನಸೌಧ, ಬೆಂಗಳೂರು ಅಂದ್ರೆ ವಿಮಾನ. ಸಣ್ಣಕ್ಕಿದ್ದಾಗ ಒಂದ್ಸತಿ ಅವ್ವೊಬ್ಬರ ಜೊತೆಗೆ ಬೆಂಗಳೂರಿಗೆ ಬಂದಿದ್ದೆ. ಹಂಗೆ ವಿಮಾನ ನೋಡಕ್ಕೆ ವಿಧಾನಸೌಧ ನೋಡಕ್ ಕರ್ಕೊಂಡು ಹೋಗ್ತಾರೆ ಅಂತ ಒಳಗೊಳಗೆ ಖುಷಿ. ವಿಮಾನ ನೋಡಕ್ ಕರ್ಕೊಂಡು ಹೋಗ್ಲೇ ಇಲ್ಲ, ಭಾರಿ ಬೇಜಾರತ್ತು. ಆದ್ರೆ ವಿಧಾನಸೌಧ ತೋರಿಸಿದ್ರು. ಅದಾಗಿ 10-12 ವರ್ಷ ಆದ್ಮೇಲೆ ಓದಕ್ಕೆ ಅಂತ ಬೆಂಗಳೂರಿಗೆ ಬಂದಾಗ ಒಳಗೆ ಖುಷಿ. ತಲೆ ಮೇಲೆ ಹಾರೋ ವಿಮಾನ ನೋಡಿದಾಗ ಏನೋ ಒಂಥರ ಪುಳ್ಕ. ಅವಕಾಶ ಸಿಕ್ತಾಗೆಲ್ಲ ಸಣ್ಣ ಮಗು ಥರ ನಿಂತ್ಕೊಂಡು ವಿಮಾನ ನೋಡ್ತಾ ಇದ್ದೆ. ಇಂಗ್ಲಿಷ್ ಕ್ಲಾಸ್ ಒಂದ್ರಾಗ ಬೆಂಗಳೂರಿನ ಬಗ್ಗೆ ಪಾಠ ಮಾಡ್ತಾ ಈ ವಿಡಿಯೋ ತೋರಿಸಿದ್ರು. The Maharaja of Mysore, the state of which Bangalore is the capital, received the Queen and Duke. As governor, he bade the royal guests welcome. ಎಲ್ಲ ಕಣ್ಬಾಯಿ ಬಿಟ್ಕೊಂಡು ರಾಣಿ ನೋಡ್ತಾ ಇದ್ರೆ ನಂಗೆ ಈ ವಿಮಾನ ನೋಡೋ ಖುಷಿ. ಯಾವಾಗಾದ್ರೂ ಏರ್ಪೋರ್ಟಿಗೆ ಹೋಗ್ಬೇಕು, ವಿಮಾನ ಹತ್ಬೇಕು ಅಂತ ಆಸೆ ಒಳಗೊಳಗೆ ಭಾರಿ ಜೋರಿತ್ತು. ಆ ಸಮಯನೂ ಬಂದೇ ಬಿಡ್ತು. ನಮ್ಮೂರ್ ತಂಡದ ಶಾರ್ಟ್ ಫಿಲ್ಮ್ ಒಂದಕ್ಕೆ ಪ್ರಶಸ್ತಿ ಬಂದು ಅದ್ ಇಸ್ಕೊಳಕ್ಕೆ ಅಂತ ಡೆಲ್ಲಿಗೆ ಬರ್ಬೇಕು ಅಂತ ಟಿಕೆಟ್ ಕಳ್ಸಿದ್ರು. ಹೋಗ ಹಿಂದಿನ ದಿವಸ ನಿದ್ದೆನೇ ಇಲ್ಲ ನಂಗೆ, ಬರೀ ವಿಮಾನ ಹಾರ ಕನ್ಸುಗಳೇ. ವಿಮಾನ ಹಗ್ಲೊತ್ತು ನಮ್ಮೂರ್ ಮೇಲೆ ಹಾರಿದಿದ್ರೆ ಊರ್ ಮಕ್ಕಳಿಗೆಲ್ಲ ಒಂದ್ಸರಿ ಟಾಟಾ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತಾ.